ಬಂಧುಗಳೇ ನಮಸ್ತೆ. 2025ರ ಅಡಿಕೆ ಕೊಯ್ಲು ಆರಂಭವಾಗಿದೆ. ಈ ವರ್ಷದ ಕೊಯ್ಲು ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಸರಾಗವಾಗಿ ಸಾಗಲಿ ಎನ್ನುವ ಕಾರಣಕ್ಕೆ 3 ವಿಘ್ನೇಶ್ವರಗಳನ್ನು ಇರಿಸಿ ಆಯ್ದ ಒಂದು ಅಡಿಕೆ ಮರ, ಕತ್ತಿ, ದೋಟಿ, ಅಡಿಕೆಗೆ ಕೊಯ್ಲಿಗೆ ಬೇಕಾದಂಥ ಇತರೆ ಸಾಮಗ್ರಿಗಳನ್ನು ಒಂದೆಡೆ ಜೋಡಿಸಿ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನಮಿಸಿ ಈ ಎಲ್ಲ ಆಯುಧಗಳು ಮತ್ತು ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಯಾವ ಬೆಳೆಯನ್ನು ಬೆಳೀತಕ್ಕಂಥ ರೈತರಾದರೂ ಈ ಸುಗ್ಗಿಯ ಆರಂಭ ಕಾಲದಲ್ಲಿ ಈ ರೀತಿ ಪೂಜೆಯನ್ನು ಸಲ್ಲಿಸಿ ಸುಗ್ಗಿಯನ್ನು ಆರಂಭ ಮಾಡ್ತಾರೆ. ಅದೇ ನಮ್ಮ ಕಾಯಕ. ಅದೇ ರೀತಿ ಈ ಅಡಿಕೆಯ ಕೊಯ್ಲು ಈ ತಿಂಗಳಲ್ಲಿ ಆರಂಭವಾಗಿದೆ. ಅಂದರೆ ಜುಲೈ ಕೊನೆಯಲ್ಲಿ ಆರಂಭವಾಗ್ತಕ್ಕಂಥ ಈ ಅಡಿಕೆ ಕೊಯ್ಲು ಡಿಸೆಂಬರ್ ಕೊನೆಯವರೆಗೆ ಇರುತ್ತದೆ. ಮರದಲ್ಲಿರ್ತಕ್ಕಂಥ 5 ಅಥವಾ 6 ಗೊನೆಗಳನ್ನು ಹಂತವಾಗಿ 5 ಹಂತದಲ್ಲಿ ಕೊಯ್ಲಾಗುತ್ತೆ. ಇದು ಒಟ್ಟು ಸುಗ್ಗಿಯ ಆರಂಭ. ಡಿಸೆಂಬರ್ ಕೊನೆಯವರೆಗೆ ಇನ್ನು ಅಡಿಕೆ ರೈತರು ಇನ್ನು ನಿಮಗೆ ಸಿಗುವುದು ವಿಳಂಬ. ಒಟ್ಟಾರೆ ಈ ಬಾರಿಯ ಅಡಿಕೆ ಕೊಯ್ಲು ಸಮೃದ್ಧವಾಗಿ ಮತ್ತು ಸರಾಗವಾಗಿ ಸಾಗಲಿ ಎಂಬುದೇ ನನ್ನ ಈ ವಿಡಿಯೋದ ಆಶಯ. ಎಲ್ಲ ರೈತ ಬಾಂಧವರಿಗೂ 2025ರ ಅಡಿಕೆ ಕೊಯ್ಲಿನ ಶುಭಾಶಯ. ಮಾನ್ಯ ರೈತ ಬಾಂಧವರಲ್ಲಿ ನನ್ನದೊಂದು ಅಹವಾಲು, ಎಲೆಕ್ಟ್ರಿಕ್ ತಂತಿಗಳು ಹೋಗಿರ್ತಕ್ಕಂಥ ತೋಟಗಳಲ್ಲಿ ಈ ಫೈಬರ್ ದೋಟಿಗಳ ಬಳಕೆಯಲ್ಲಿರಲಿ ಒಂದು ಕಣ್ಗಾವಲು. ಧನ್ಯವಾದಗಳು.